ಅರಣ್ಯ ಇಲಾಖೆಯವರ ಮೇಲೆ ಕೂಡಲೇ ಅಟ್ರಾಸಿಟಿ ಕೇಸ್ ದಾಖಲು ಮಾಡಲೇಬೇಕು. ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿಗಳ ಮೇಲೆ ಕೂಡಲೇ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಲೇಬೇಕು. ಜಿಂದಾಬಾದ್ ಜಿಂದಾಬಾದ್, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ದಾಖಲು ಮಾಡಿ ದಾಖಲು ಮಾಡಿ ದಾಖಲು ಮಾಡಿ ದಾಖಲು ಮಾಡಿ ದಾಖಲು ಮಾಡಿ ದಾಖಲು ಮಾಡಿ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಪಟಾಪಟ ಕಾಲ್ಚಿನಾರೋ ಏಳು ನೀದು ಕಣ್ಣು ನೀಡಿರೋ, ಬೇಗು ನೀದು ಕಡುಪು ನೀಡಿರೋ, ಮಾಕು ತೇಡಲೇದೆಯೋ ಓ ಪೊಲೀಸನ ತೋರು ತಪ್ಪದಾರಿಲೇದೆಯೋ ಓ ಪೊಲೀಸನ. ಅರಣ್ಯ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಎಫ್ಐಆರ್ ದಾಖಲಿಸಲು ಒತ್ತಾಯ. ಡಿಎಸ್ಎಸ್ ಕಾರ್ಯಕರ್ತರು ಡಿಸಿಆರ್ಇ ಕಚೇರಿ ಮುತ್ತಿಗೆ ಪ್ರತಿಭಟನೆ. ಸಿಂಗಾಟಕದ್ರೇನಹಳ್ಳಿ ದಲಿತ ರೈತರ ಜಮೀನುಗಳ 33ನೇ ಅನಿರ್ದಿಷ್ಟ ಹೋರಾಟ. ಚಿಕ್ಕಬಳ್ಳಾಪುರ. ದಲಿತರ ಮಾನ ಪ್ರಾಣ ಸಂಪತ್ತುಗಳಿಗೆ ಕುತ್ತು ಬಂದಾಗ ಅವರ ರಕ್ಷಣೆಗೆ ನಿಲ್ಲಬೇಕಾದ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಅವರ ಪರ ನಿಂತು ಕೆಲಸ ಮಾಡಬೇಕು. ಅಂಥದ್ರಲ್ಲಿ ಡಿಸಿಆರ್ಇ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಅರಣ್ಯ ಮತ್ತು ಕಂದಾಯ ಇಲಾಖಾ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟು 5 ದಿನಗಳಾದರೂ ಎಫ್ಐಆರ್ ದಾಖಲಿಸಲಿಲ್ಲ ಅಂತ ಸಿಂಗಾಟಕದ್ರೇನಹಳ್ಳಿ ದಲಿತ ರೈತರ ಜಮೀನು ವಶಕ್ಕೆ ಪಡೆದಿರುವ ಅರಣ್ಯ ಇಲಾಖೆ ವಿರುದ್ಧ ನಡೆಯುತ್ತಿರುವ ಅನಿರ್ದಿಷ್ಟ ಹೋರಾಟ 33ನೇ ದಿನದ ಅಂಗವಾಗಿಂದು ಡಿಸಿಆರ್ಇ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಹೊರವಲಯ ಉಪ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಕಳೆದ 33 ದಿನಗಳಿಂದ ನಡೆಯುತ್ತಿರುವ ಸಿಂಗಾಟಕದ್ರೇನಹಳ್ಳಿ ಜಮೀನು ವಿವಾದದ ಅನಿರ್ದಿಷ್ಟ ಧರಣಿ ಕಾರ್ಯಕರ್ತರಿಂದು ಚಿಕ್ಕಬಳ್ಳಾಪುರ ಡಿಸಿಆರ್ಇ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಇದೇ ತಿಂಗಳ 13ರಂದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದ ವೇಳೆ ಡಿಸಿ ಪ್ರಭು ಸ್ಥಳಕ್ಕೆ ಬಂದು ಹೋರಾಟ ಹಿಂಪಡೆಯುವಂತೆ ಮನವಿ ಮಾಡಿದ್ರು. ಆದರೆ ಅವತ್ತು ದಲಿತರ ಜಮೀನು ವಶಕ್ಕೆ ಪಡೆದಿರುವ ಅರಣ್ಯಾಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ದಲಿತರ ಹಕ್ಕುಗಳನ್ನು ಕಸಿತಿರೋದು ಸ್ಪಷ್ಟವಾಗಿದೆ. ಆದ್ದರಿಂದ ಕೂಡಲೇ ದಲಿತರ ಜಮೀನು ತಂಟೆಗೆ ಬಂದ ಅರಣ್ಯಾಧಿಕಾರಿಗಳು, ಕಂದಾಯ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿ ಅವರನ್ನು ಬಂಧಿಸಿ ಕಠಿಣ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಮುಖಂಡರ ಸಮೇತ ಹಳ್ಳಿಗಾಡಿನ ಜನರು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಯಾರ್ಯಾರು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಮಂತ್ರಿಗಳಾಗಿರ್ಬೋದು ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು, ಇವ್ರನ್ನೆಲ್ಲ ಕೂಡ ಚರ್ಚೆ ಮಾಡೋ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಮಾಡ್ತಾ ಇತ್ತು. ಆದರೆ ದುರಂತ ಏನಾಗಿದೆ ಅಂದರೆ 33ನೇ ದಿನ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ದೊಡ್ಡ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ, ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ. ಇಡೀ ಜಿಲ್ಲೆಯ ಎಲ್ಲ RFO ಆಫೀಸ್ಗಳ 6 ತಾಲೂಕುಗಳಲ್ಲಿ ಕೂಡ ಬೀಗ ಹಾಕೋ ಮುಖಾಂತರ ಇಡೀ ಸರ್ಕಾರದ ಗಮನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಮತ್ತು ಡಿಸಿಆರ್ಇ ಆಯುಕ್ತರೇನಿದ್ದಾರೆ, ಇವತ್ತಿಗೂ ಕೂಡ ಇಲ್ಲಿ ಬಂದು ಈ ಜಿಲ್ಲೆಯಲ್ಲಿ ದಲಿತರಿಗೆ ಏನಾಗ್ತಾ ಇದೆ, ಯಾವ ರೀತಿ ನ್ಯಾಯ ಸಿಗ್ತಾ ಇದೆ, ಏನಿದು ದೌರ್ಜನ್ಯ, ಏನಿದು ಧರಣಿ ಏನು ಅಂತಕ್ಕಂಥದ್ರ ಕೇಳೋಂಥ ತಾಳ್ಮೆ ಸೌಜನ್ಯತೆ ಕೂಡ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗಿಲ್ಲ. ಡಿಸಿಆರ್ಇ ಆಯುಕ್ತರೇನಿದ್ದಾರೆ ಅವರು ಕೂಡ ಕೇಳೋಂಥ ತಾಳ್ಮೆ ಕೂಡ ಇವತ್ತಿಲ್ಲ. ಅಷ್ಟು ತಳಮಟ್ಟಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಸಾಕ್ಷಿ ಅಂತಕ್ಕಂಥದ್ದು ಕೂಡ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಕೂಡ ನಾವು ಪಾಣಿಯನ್ನು ತಗೊಂಡಿದ್ದೀವಿ. ಯಾವುದು ಸಂಪೂರ್ಣವಾದಂಥ ಸಿಂಗಾಟಕದ್ರೇನಹಳ್ಳಿಗೆ ಸಂಬಂಧಪಟ್ಟಂಥ ಪಾಣಿಗಳನ್ನು ಇವಾಗ ನಾವು ತಗೊಂಡಿದ್ದೀವಿ. ಇವತ್ತು ಕೂಡ ಅವ್ರ ಹೆಸರಲ್ಲೇ ಪಾಣಿ ಬರ್ತಾಯಿದೆ, ಇವತ್ತು ಕೂಡ ಅವ್ರ ಮುಟೇಶನ್ ಬರ್ತಾಯಿದೆ, ಇವತ್ತು ಕೂಡ ಅವರು ಸಾಗುವಳಿ ಚೀಟಿ ಬರ್ತಾಯಿದೆ. ಭೂಮಿ ನನ್ನ ಕೂಡ ನಮ್ಮ ಹುಡುಗರನ್ನ ಕಳಿಸಿದ್ವಿ. ಆ ಭೂಮಿ ಇಂದು ಇವತ್ತಿಗೂ ಕೂಡ ಉಳುಮೆ ಮಾಡಿರ್ತಕ್ಕಂಥ ಭೂಮಿ ಹಾಗೇ ಇದೆ. ಆದರೆ ಯಾಕೆ ಇವರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಏನಾಗಿದೆ ಅಂದರೆ, ಇವರೆಲ್ಲ ಕೂಡ ದಲಿತರ ಪರವಾಗಿಲ್ಲ, ದಲಿತರ ವಿರುದ್ಧವಾಗಿರೋದ್ರಿಂದ, ಬಡವರ ವಿರುದ್ಧವಾಗಿರೋದ್ರಿಂದನೇ ಇವತ್ತು 33 ದಿವಸ ಧರಣಿ ಇವತ್ತು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾರು ಡಿಸಿಆರ್ಇ ಇದ್ದಾರೆ ಅವರಿಗೆಲ್ಲ ಕೂಡ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ನಾವು ಒಂದು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀವಿ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲೇ ಒಂದು ಕಂಪ್ಲೇಂಟನ್ನು ಕೂಡ ದಲಿತ ಮುಖಂಡ ರಾಜಕಾಂತ್ ಮಾತನಾಡಿ, ದೂರು ನೀಡಿ 5 ದಿನಗಳಾಗಿದೆ, ಆದರೆ ಡಿಸಿಆರ್ಇ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳಾಗಲಿ ಜಾರಿ ನಿರ್ದೇಶನಾಲಯ ನಮಗೆ ನ್ಯಾಯ ಕೊಡೋ ಬದಲು ನಾವು ಹೋರಾಟ ಮಾಡಿದ್ರೆ ಅಲ್ಲಿ ಗುಂಪಾಗಿ ಪೊಲೀಸರನ್ನ ಕಳಿಸೋ ಬದಲು ನಮ್ಮ ಸಮಸ್ಯೆ ಬಗೆಹರಿಸಲು ಮುಂದಾಗ್ತಿಲ್ಲ ಎಂದು ನಮ್ಮ ಹೋರಾಟಕ್ಕೆ ಜಯ ಸಿಗಲಿಲ್ಲ ಅಂದರೆ ಭಾನುವಾರ ಚಿಕ್ಕಬಳ್ಳಾಪುರಕ್ಕೆ ಬರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ಗೆ ದೂರು ಕೊಡಲಾಗುವುದು. ಆಗಲೂ ನಮ್ಮ ಜಮೀನುಗಳು ನಮಗೆ ವಾಪಸ್ ಕೊಟ್ಟಿಲ್ಲ ಅಂದರೆ ಇಲಾಖಾ ಆಯುಕ್ತರ ಕಚೇರಿಗಳಿಗೆ ನುಗ್ಗಿ ಪ್ರತಿಭಟನೆ ನಡೆಸಲಾಗುವುದು ಅಂತ ತಿಳಿಸಿದರು. ಈ ವೇಳೆ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಸಿಜಿ ಗಂಗಪ್ಪ, ಪರಮೇಶ್, ವೆಂಕಟೇಶ್ ಇತರರು ಹಾಜರಿದ್ದರು.